ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳದಲ್ಲಿ ಅನೇಕ ದಿನಗಳಿಂದ ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಸಂಕಷ್ಟ ಎದುರಿಸುವಂತಾಗಿದೆ. ಈಗ ಇರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕದ ನೀರು ಸಾಲುತ್ತಿಲ್ಲ. ಗ್ರಾಮಸ್ಥರಿಗೆ ಇದೊಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಆಗ್ರಹಿಸಿದ್ದಾರೆ. ಹೌದು, ಗ್ರಾಮದಲ್ಲೊಂದು ಈಗಾಗಲೇ ಶುದ್ಧ ಕುಡಿಯುವ ನೀರಿನ ಘಟಕದ ಸರಬರಾಜು ಇದ್ರೂ ಕೂಡ ಈ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ನೂರಾರು ಜನ ಗ್ರಾಮಸ್ಥರು ಕೆಲಸ ಬಗೆಸಿ ಬಿಟ್ಟು ಹಗಲು ರಾತ್ರಿ ಎನ್ನದೇ ದಿನನಿತ್ಯ ಸರತಿ ಸಾಲಿನಲ್ಲಿ ಕೊಡಪಾನು ಕ್ಯಾನ್ಗಳನ್ನು ಹಿಡ್ಕೊಂಡು ನಿಂತ್ಕೊಂಡ್ರೂ ಕೂಡ ಈ ಶುದ್ಧ ಕುಡಿಯುವ ನೀರು ಸಿಗದ ಹಿನ್ನೆಲೆ 6,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಈ ಗ್ರಾಮಸ್ಥರು ಬೇಸರಗೊಂಡಿದ್ದಾರೆ. ಗ್ರಾಮದಲ್ಲಿ 20% ಗ್ರಾಮಸ್ಥರು ಕೆರೆ ನೀರು ಕುಡಿದ್ರೆ 80% ಜನ ಶುದ್ಧ ಕುಡಿಯುವ ನೀರನ್ನ ಕುಡಿಯೋದ್ರಿಂದ ಈ ಶುದ್ಧ ಕುಡಿಯುವ ನೀರಿನ ಘಟಕದ ಸಮಸ್ಯೆ ಎದುರಾಗಿದೆ. ಈ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಪಕ್ಕದ ತಿಮ್ಮಾಪುರ, ಬಿನ್ನಾಡ, ಸಿದ್ನೇಕೊಪ್ಪ ಸೇರಿ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದ ಕಾರಣ ಬೇಸಿಗೆ ಇರೋದ್ರಿಂದ ಇದೊಂದೇ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಮೊರೆ ಹೋಗಿದ್ದಾರೆ. ಇನ್ನು ಹಳ್ಳಿಯಲ್ಲಿ ಮದುವೆ ಕಾರ್ಯಕ್ರಮ ಬಂದರೆ ಸಾಕು, ಶುದ್ಧ ಕುಡಿಯುವ ನೀರಿಗಂತೂ ಪಕ್ಕದ ಗ್ರಾಮಸ್ಥರು ಟ್ರ್ಯಾಕ್ಟರ್, ಟಾಟಾ ಎಸಿ, ಬೊಲೆರೋ ವಾಹನದೊಂದಿಗೆ ಸರತಿ ಸಾಲಿನಲ್ಲಿ ನಿಂತು ಈ ಶುದ್ಧ ಕುಡಿಯುವ ನೀರನ್ನ ಕೊಂಡೊಯ್ಯುತ್ತಾರೆ. ಈ ಗ್ರಾಮದಲ್ಲಿ ಇದೇ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇರೋದ್ರಿಂದಾಗಿ ಈ ಶುದ್ಧ ಕುಡಿಯುವ ನೀರಿನ ಘಟಕದ ನೀರು ಸಾಲುವುದಿಲ್ಲ. ಶೀಘ್ರದಲ್ಲೇ ಎರೆಹಂಚಿನಾಳ ಗ್ರಾಮಸ್ಥರಿಗೆ ಇದೊಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಈ ಕೊಪ್ಪಳ ಜಿಲ್ಲೆ ಈಗ ಏನೈತೆ ಅಂದ್ರೆ ಎರೆಹಂಚಿನಾಳ ಗ್ರಾಮದಲ್ಲಿ ಈಗ ಶುದ್ಧ ನೀರು ಕುಡಿಯೋ ನೀರಿನ ಘಟಕ ಈಗ ಒಂದೇದೈತಿ. ಈಗ ಇನ್ನೊಂದು ಶುದ್ಧ ನೀರಿನ ಘಟಕನ ಒಂದು ಸ್ಥಾಪನೆ ಮಾಡಬೇಕು ಸರ್ಕಾರ. ಈ ಕಾರಣ ಏನಾಗೈತೆ ಅಂದ್ರೆ ಈ ನೀರಿಲ್ದು ಬಹಳಷ್ಟು ಸಮಸ್ಯೆ ಆಗಿ ಪಕ್ಕದಲ್ಲಿ ತಿಮ್ಮಾಪುರ, ಬಿನ್ನಾಳು, ಏನದು ಚಿಕ್ಕನಕೊಪ್ಪ, ಸಿದ್ನೇಕೊಪ್ಪ ಎಲ್ಲ ಗ್ರಾಮಸ್ಥರು ಈಗ ನಮ್ಮ ಅವ್ರ ಊರು ನೀರು ಇಲ್ಲದಕ್ಕೆ ಇಲ್ಲಿ ಬಂದು ನಮ್ಮ ಎರೆಹಂಚಿನಾಳ ಗ್ರಾಮದ ಏನೈತಿ ಒಂದು ಫಿಲ್ಟರ್ ಶುದ್ಧ ನೀರು ಘಟಕ ಇದ್ರು ಕೂಡ ಇವತ್ತು ಎರೆಹಂಚಿನಾಳ ಗ್ರಾಮದಾಗ ನೀರು ಇಲ್ದಂತಾಗೈತಿ. ಏನಂದ್ರೆ ನಮ್ಮ ಊರಿಗೆ ನೀರು ಸಾಲ್ವಲ್ದು, ಅವ್ರಿಗೆ ಸಾಲ್ವಲ್ದು. ಅಂದ್ರೆ ನಮ್ಮೂರಲ್ಲಿ 6,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದೋದ್ರಿಂದ ನೀರಿನ ಬಹಳಷ್ಟು ಸಮಸ್ಯೆ ಐತಿ. ಸರ್ಕಾರ ಏನೈತಿ ಶೀಘ್ರದಲ್ಲಿ ಇನ್ನೊಂದು ನೀರಿನ ಘಟಕನ ಸಮಸ್ಯೆನ ಮಂಜೂರು ಮಾಡಿಕೊಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಹೇಳಿದ್ರು. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.